ಹಾಯ್ ಹಲೋ ಫ್ರೆಂಡ್ಸ್, ರಿದಾ ಬೂಟಿ ಯಲಹಂಕದಿಂದ ನಂದಿನಿ ಅನ್ನೋ ಕಸ್ಟಮರ್ ಮೈಸೂರಿಂದ ಬಂದು ನನಗೆ ಸ್ಯಾರೀಸ್ ಕೊಟ್ಟಿದ್ರು. ಸುಮಾರು ಸ್ಯಾರೀಸ್ ಕೊಟ್ಟಿದ್ರು. ಮಿಷಿನ್ ಎಂಬ್ರಾಯ್ಡ್ರಿ ಬೇಕು, ನಂದು ಹಳೆ ಸ್ಯಾರೀಸ್ಗೆಲ್ಲ ಎಂಬ್ರಾಯ್ಡಿಂಗ್ ಬೇಕು, ಹೊಸ ಬಟ್ಟೆ ತೊಗೊಂಡು ಮಾಡಿ ಅಂತ. ಸೊ ರಾ ಸಿಲ್ಕ್ ಪರ್ಚೇಸ್ ಮಾಡಿದೆ. ಅವ್ರ ಬಾರ್ಡರ್ ಕಲರ್ ಏನಿದೆಯೋ ಆ ಕಲರಲ್ಲಿ ತುಂಬ ದಿನ ಹಿಡಿಯುತ್ತೆ ನಮಗೆ. ನೀವು ಕೊಟ್ಟಿದ ತಕ್ಷಣ ಬ್ಲೌಸ್ ಪೀಸಸ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋದು ಸಿಗೋದಿಲ್ಲ. ನಾನು ಹೊರಗಡೆಯಿಂದ ಪರ್ಚೇಸ್ ಮಾಡೋದ್ರಿಂದ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ತುಂಬ ಅರ್ಜೆಂಟಲ್ಲಿ ಬ್ಲೌಸ್ ಪೀಸ್ನ ಕೇಳಬೇಡಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಂಬ್ರಾಯ್ಡಿಂಗ್ ಮಾಡೋಕ್ಕೆ, ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ಟೆ ಕ್ಲಾತ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇನ್ನು ಡಿಸೈನ್ ಕಾಣಿಸ್ತಾ ಇರ್ಬೋದು ನಿಮಗೆ. ನಾರ್ಮಲ್ ಕಟಿಂಗಲ್ಲಿ ಬ್ಲೌಸಿಗೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ. ಫ್ರಂಟ್ ಬಂದು ಈ ಥರ ಜಸ್ಟ್ ನಿಮಗೆ ಇಲ್ಲಿ ಕರು ಶೇಪಲ್ಲಿ ನಾನು ಡಿಸೈನ್ ಮಾಡಿಸ್ಕೊಳ್ತಾ ಹೋಗ್ತೀನಿ. ಸ್ವಲ್ಪ ಬ್ರಾಡಾಗಿ ಮಾಡಿದ್ದೀನಿ ಡಿಸೈನು. ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಬಾಟಲ್ ಗ್ರೀನ್ ಇದರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀವಿ ಹೈಲೈಟಾಗಿ ಕಾಣಿಸ್ಲಿ ಅಂತ. ಮತ್ತು ಸ್ಯಾರಿ ಕಲರ್ ಬೇಸ್ ಏನಿದೆಯೋ ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಎಲಿಫೆಂಟ್ ಗ್ರೇ ಕಲರ್ ಇದೆ, ನಾನು ಅದರಲ್ಲಿ ಲೈಟ್ ಶೇಡ್ ತೊಗೊಂಡಿದ್ದೀನಿ ಬ್ಲೌಸ್ ಪೀಸು. ಇನ್ನು ಸ್ಲೀವ್ಸಲ್ಲಿ ಕೂಡ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ತಾ ಅಪ್ಪರ್ ಪೋರ್ಷನಲ್ಲೆಲ್ಲ 3 ಪೆಟಲ್ಸಲ್ಲಿ ಬುಟಾಸ್ ಮಾಡ್ಕೊಟ್ಟಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ಬಂದು ಸೇಮ್ ಡಿಸೈನ್ ಕಂಟಿನ್ಯೂ ಆಗ್ತಾ ಇದೆ. ನಾರ್ಮಲಾಗಿ ರೌಂಡ್ ನೆಕ್ಕಲ್ಲಿ ಈ ಬುಟಾಸ್ ಬಂದು ಹೈಲೈಟ್ ಆಗಿರುತ್ತೆ ಬ್ಲೌಸ್ ಪೀಸಲ್ಲಿ. ಸೇಮ್ ಬುಟಾಸಲ್ಲೇ ನಾನು ವಿತೌಟ್ ಫಿಲ್ಲಿಂಗಲ್ಲಿ ಡೋರಿ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಲುಕಿಂಗ್ ವೈಸ್ ಬಂದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಬ್ಲೌಸ್ ಸ್ಟಿಚಿಂಗ್ ಚಾರ್ಜ್ ತಿಳ್ಕೊಳ್ಬೇಕು ಅಂದರೆ, ಇದೇ ಥರ ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂದರೆ ಸ್ಕ್ರೀನಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಲ್ಲಿ ನನಗೆ DM ಮಾಡಿ. ಏನಾದರೂ ತುಂಬ ದೂರ ಇದ್ದೀವಿ ಅಂತಂದರೆ ಕೊರಿಯರ್ ಮುಖಾಂತರ ಆದರೂ ನಮಗೆ ಕಳಿಸ್ಕೊಡಿ, ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.